ನಾನು ನ್ಯಾಯ ಮತ್ತು ದೇವರನ್ನ ನಂಬ್ತೇನೆ, ದರ್ಶನ್ಗೆ ಒಳ್ಳೇದಾಗುತ್ತೆ ಅಂತ ನಟಿ ಮಾಲಾಶ್ರೀ ಹೇಳಿಕೆಯನ್ನು ನೀಡಿದ್ದಾರೆ. ಘಟನೆ ಬಗ್ಗೆ ನಿಜಕ್ಕೂ ಏನು ಮಾತನಾಡಬೇಕು ಅಂತ ಗೊತ್ತಿಲ್ಲ. ನಾನು ನ್ಯಾಯ ಮತ್ತು ದೇವರನ್ನ ನಂಬ್ತೇನೆ. ಮಗಳು ಆರಾಧನಳನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ರು ದರ್ಶನ್. ಕಾಟೇರ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ರು. ಒಳ್ಳೆ ಬ್ಯಾನರ್ ಸಿಕ್ತು, ಮಗಳಿಗೆ ಒಳ್ಳೆ ಭವಿಷ್ಯ ಸಿಕ್ತು. ನಾನು ಮಗಳು ಆರಾಧನಾ ದರ್ಶನ್ಗೆ ಋಣಿಯಾಗಿರ್ತೇವೆ ಅಂತ ನಟಿ ಮಾಲಾಶ್ರೀ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಟಿ ಮಾಲಾಶ್ರೀ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ನಮ್ಮನ್ನ ಸೆಟ್ನಲ್ಲಿ ನೋಡ್ಕೊಳ್ತಾ ಇದ್ದಂತ ರೀತಿ, ನಮಗೆ ತೋರಿಸ್ತಾ ಇದ್ದಂತಹ ಪ್ರೀತಿ ನಿಜಕ್ಕೂ ಖುಷಿ ಆಗುತ್ತೆ. ನಾವು ನೋಡಿದ ದರ್ಶನ್ ಬೇರೆ, ಅವರ ಪ್ರೀತಿ ಅಂಥದ್ದು, ತುಂಬಾ ದೊಡ್ಡದು ಅವರ ಪ್ರೀತಿ. ವಿಜಯಲಕ್ಷ್ಮಿ ನಿಜಕ್ಕೂ ಸ್ಟ್ರಾಂಗ್ ವುಮೆನ್. ಸಾಕಷ್ಟು ಏಳು ಬೀಳನ್ನ ಜೀವನದಲ್ಲಿ ನೋಡಿದ್ದಾರೆ. ವಿಜಯಲಕ್ಷ್ಮಿ ಅವರಿಗೂ ಒಳ್ಳೇದಾಗುತ್ತೆ ಅಂತ ಹಿರಿಯ ನಟಿ ಮಾಲಾಶ್ರೀ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ನೋಡಿ ಸರ್, ನಾನು ಒಂದೇ ಒಂದು ಹೇಳ್ತೀನಿ, ಐ ಬಿಲೀವ್ ಇನ್ ಲಾ ಆ್ಯಂಡ್ ಸೇಮ್ ಥಿಂಗ್ ಐ ಬಿಲೀವ್ ಇನ್ ಗಾಡ್. ಸೊ ಗಾಡ್, ದೇವರು ಅನ್ನೋದು ಒಳ್ಳೆಯವ್ರಿಗೆ ಒಳ್ಳೋದಕ್ಕೆ ಕೈ ಬಿಡಲ್ಲ. ಅದೊಂದು ಮಾತು ನಾನು ಹೇಳ್ತೀನಿ. ಇಲ್ಲ, ನಾನೇನು ಇಲ್ಲ, ಬಿಕಾಸ್ ನಾನು ದರ್ಶನ್ ನಮ್ಮ ಜೊತೆಲಿರುವಾಗ ಏನಿದ್ರು, ಬಟ್ ವಾಟ್ ಈಸ್ ದಿಸ್ ಅನ್ನೋದು ನನಗೆ ನಿಜವಾಗ್ಲೂ ದರ್ ಇಸ್ ನೋ ವರ್ಡ್ಸ್, ನೋ ಆನ್ಸರ್. ಸೊ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೇನು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಗೊತ್ತಿರೋ ದರ್ಶನೇ ಬಿ ಲೈಕ್ ಹೀ ಸ್ಟಿಲ್ ಈಗ ಎಲ್ಲ ಸೆಲೆಬ್ರಿಟಿ ಅಭಿಮಾನಿಗಳು ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ, ಎಷ್ಟೊಂದು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೋ, ಅಷ್ಟೇ ಮಟ್ಟಿಗೆ ನನಗೂ ಆರಾಧನೆಗೂ ದರ್ಶನ್ ಮೇಲೆ ಇದೆ. ದಟ್ ಈಸ್ ನೋ ಡೌಟ್. ದರ್ಶನ್ ಮೇಲೆ ಅವ್ರು ಯಾವಾಗಲೂ ಈಸ್ ಅ ಸ್ವೀಟ್ ಆರ್ಟ್. ನೋಡಿ ಸರ್, ನಾನು ಒಂದೇ ಒಂದು ಹೇಳ್ತೀನಿ,